ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯ ಹಣನ 15 ಮತ್ತು 16ನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳಿದರು. ಕೆಲವರಿಗೆ ಹಣ ಬಂದಿದೆ, ಇನ್ನು ಕೆಲವರಿಗೆ ಹಣ ಬಂದಿಲ್ಲ. ಆರ್ಥಿಕ ಇಲಾಖೆಯಿಂದ ಹಣ ಬಂದು 15 ದಿನ ಆದ್ರೂ ತಾಲೂಕ್ ಪಂಚಾಯತಿ ಕಚೇರಿಗಳಲ್ಲಿ ಹಣನ ವರ್ಗಾವಣೆ ಮಾಡೋದು ವಿಳಂಬ ಆಗಿರೋದ್ರಿಂದ ಹಣ ಬರೋದು ಸ್ವಲ್ಪ ಡಿಲೇ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಅದೇ ರೀತಿಯಾಗಿ 15 ಮತ್ತು 16ನೇ ಕಂತಿನ ಹಣನ ಒಟ್ಟಿಗೆ ಹಾಕಿದ್ದೇವೆ ಕೂಡ ಅಂತಲೂ ಹೇಳಿದ್ದಾರೆ. ನಿಮಗೇನಾದರೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ತಾಲೂಕು ಮಟ್ಟದಲ್ಲಿ ಇರುವಂತಹ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವಲ್ಲಿ ಭೇಟಿ ನೀಡಿ ಹಣ ಯಾಕೆ ಬಂದಿಲ್ಲ ಅನ್ನೋದನ್ನು ನೀವಲ್ಲಿ ಚೆಕ್ ಮಾಡಿಸ್ಕೊಳ್ಬೋದು. ಅದೇ ರೀತಿ ಯಾರಿಗೆಲ್ಲ ಇಷ್ಟು ದಿನ ಹಣ ಬಂದಿತ್ತು ಅಂಥವರು ಚೆಕ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ 15 ಮತ್ತು 16ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಅಲ್ಲೇ ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಕಂಪ್ನಿ ನಿಮ್ಮ ಗೃಹಲಕ್ಷ್ಮಿಯ ಹಣನ ಯಾರೆಲ್ಲ ತಗೋತಾ ಇದ್ರು ಅಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಮೇಲೆ ಲೋನನ್ನು ಕೊಡ್ತಾ ಬಂದಿದ್ರು. ಅದೇ ರೀತಿಯಾಗಿ ಹಣ ಬರೋದು ಡಿಲೇ ಆಗ್ತಾ ಇರೋದ್ರಿಂದ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಸದುಪಯೋಗ ಪಡಿಸ್ಕೊತಾ ಇರೋರಿಗೆ ಹಣನ ತೀರ್ಸೋದಕ್ಕೆ ಆಗ್ತಾ ಇಲ್ಲ. ಅದರಿಂದನ ಜನ ಬಂದುಬಿಟ್ಟು ಮೈಕ್ರೋ ಫೈನಾನ್ಸ್ ಕಡೆಯಿಂದನ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ ಎಚ್ಚರಿಕೆ, ಅವರಿಗೆ ಯಾವುದೇ ರೀತಿಯಾದಂತಹ ತೊಂದರೆನ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆನ ಕೊಡಬಾರ್ದು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಮೈಕ್ರೋ ಫೈನಾನ್ಸಿಗೆ. ಅದೇ ರೀತಿಯಾಗಿ ಯಾರಿಗೆಲ್ಲ ಹಣ ಬರೋದು ಈಗ ತಾಲೂಕು ಮಟ್ಟದಲ್ಲಿರುವಂತಹ ಇಲಾಖೆಗಳಿಗೆ ಹೋಗಿ ಹಣ ಚೆಕ್ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಅಂಥವ್ರಿಗೆ ಈಗ ತಾಲೂಕು ಗ್ರಾಮ ಪಂಚಾಯಿತಿಯಲ್ಲೇ ನಿಮಗೆ ಆ ಹಣನ ಯಾಕೆ ಬಂದಿಲ್ಲ ಅನ್ನೋದನ್ನು ಚೆಕ್ ಮಾಡ್ಬೋದು. ಆ ಒಂದು ಆಪ್ಷನ್ನ ಕೊಡ್ತೀವಿ ಅಂತ ಹೇಳಿದರು. ಅದು ನೆಕ್ಸ್ಟ್ ಪ್ರೊಸೀಜರಲ್ಲಿ ತಿಳಿಸ್ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಈಗ ಸದ್ಯಕ್ಕೆ ನಿಮಗೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವ್ರು ಹೋಗ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ತಾಲೂಕು ಮಟ್ಟದಲ್ಲಿರುವಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ಅಲ್ಲಿ ನೀವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.